Hello everyone, welcome to Shakti Chemistry channel. In this class, we are going to discuss the last portion of this lesson. Yes, we are studying about some important haloalkane and haloarenes. Today we are learning about some important compounds which come under haloalkane and haloarene. First one is DCM. DCM is nothing other than dichloromethane. Yes, ನಾನು ಸ್ಟ್ರಕ್ಚರನ್ನು ಡ್ರಾ ಮಾಡ್ತಾ ಇದ್ದೀನಿ. ಡೈಕ್ಲೋರೋಮೀಥೇನ್ ಈ ಥರ ಅದರ ಸ್ಟ್ರಕ್ಚರ್ ಇರ್ತದೆ. ಅದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಾಲ್ವೆಂಟ್ ಇನ್ ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಸಾಲ್ವೆಂಟ್ ಆಗಿ ನಾವು DCMನ್ನು ಯೂಸ್ ಮಾಡ್ತೇವೆ. ಇನ್ ಪೇಂಟ್ ರಿಮೂವರ್ ಆ್ಯಸ್ ಎ ಸಾಲ್ವೆಂಟ್ ಆಗಿ ನಾವು ಇದನ್ನು ಯೂಸ್ ಮಾಡ್ತೇವೆ. ಪೇಂಟ್ ರಿಮೂವರಲ್ಲಿ ಇದನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ದಿಸ್ ಈಸ್ ಯೂಸ್ಡ್ ಇನ್ ಎರೋಸೋಲ್ಸ್. ಓಕೆ, ಎರೋಸೋಲ್ ಅಂತಂದರೆ ಏನಂತಂದರೆ, ನಮ್ಮ ಸಾಲಿಡ್ ಪಾರ್ಟಿಕಲ್ಸ್, ಫೈನ್ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಫೈನ್ ಲಿಕ್ವಿಡ್ ಪಾರ್ಟಿಕಲ್ಸ್ ಗ್ಯಾಸಲ್ಲಿ ಮಿಕ್ಸ್ ಆಗಿದ್ದಾವೆ ಅಂತ ಅರ್ಥ ಎರೋಸೋಲ್ ಅಂತಂದರೆ. ಸೊ ಆ ಎರೋಸೋಲಲ್ಲಿನೂ ಕೂಡ ನಾವು DCMನ್ನು ಯೂಸ್ ಮಾಡ್ತೇವೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಪರ್ಫ್ಯೂಮ್ ಬಾಟಲಲ್ಲಿ ಪರ್ಫ್ಯೂಮ್ ಲಿಕ್ವಿಡ್ ಇರ್ತದೆ. ಅಲಾಂಗ್ ವಿತ್ ದ್ಯಾಟ್ ಸಮ್ ಗ್ಯಾಸಸನ್ನು ಅಂಡರ್ ಪ್ರೆಷರ್ ಆ ಕಂಟೈನರಲ್ಲಿ ಹಾಕಿರ್ತಾರೆ. ಹೇಗೆ ನಾವು ನಾಬನ್ನು ಪ್ರೆಸ್ ಮಾಡ್ತೇವಲ್ಲ, ಪ್ರೆಷರ್ ರಿಲೀಸ್ ಆಗ್ತದೆ. ಪ್ರೆಷರ್ ರಿಲೀಸ್ ಆಗಿದಾಗ ಗ್ಯಾಸ್ ಹೊರಗೆ ಬರ್ತದೆ. ಅಲಾಂಗ್ ವಿತ್ ಗ್ಯಾಸ್ ಏನಾಗ್ತದೆ, ನಮ್ಮ ಪರ್ಫ್ಯೂಮ್ ಪಾರ್ಟಿಕಲ್ಸ್ ಏನು ಲಿಕ್ವಿಡ್ ಪಾರ್ಟಿಕಲ್ಸ್ ಇದ್ದಾವಲ್ಲ, ಅದು ಅಲಾಂಗ್ ವಿತ್ ದ ಗ್ಯಾಸ್ ಹೊರಗೆ ಬರ್ತದೆ. ಸೊ ಇದನ್ನು ನಾವು ಪರ್ಫ್ಯೂಮ್ ಬಾಟಲ್ಸಲ್ಲಿ, ಸಮ್ ಕಾಸ್ಮೆಟಿಕ್ಸಲ್ಲಿ ಆ್ಯಸ್ ಎ ಎರೋಸೋಲ್ ಆಗಿ ಯೂಸ್ ಮಾಡ್ತೇವೆ. ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಂತಂದರೆ, ಇದನ್ನು ನಾವು ಮೆಡಿಸಿನ್ ಪ್ರಿಪ್ರೇಷನಲ್ಲೂ ಕೂಡ ಆ್ಯಸ್ ಎ ಸಾಲ್ವೆಂಟ್ ಯೂಸ್ ಮಾಡ್ತೇವೆ. ಆ್ಯಂಡ್ ಮೆಟಲ್ ಕ್ಲೀನಿಂಗ್ ಆ್ಯಂಡ್ ಫಿನಿಶಿಂಗ್. ಎಸ್, ಮೆಟಲ್ ಕ್ಲೀನಿಂಗಲ್ಲೂ ಕೂಡ ನಾವು ಇದನ್ನು ಆ್ಯಸ್ ಎ ಸಾಲ್ವೆಂಟ್ ಯೂಸ್. ಮೆಟಲನ್ನು ನಾವು ಬಹಳಷ್ಟು ಕೇಸಲ್ಲಿ ಆ್ಯಸ್ ಎ ಕೆಟಲಿಸ್ಟ್ ಯೂಸ್ ಮಾಡ್ತೇವಲ್ಲ. ಸೊ ಇಫ್ ಯು ವಾಂಟ್ ಟು ಯೂಸ್ ದ ಮೆಟಲ್ ಆ್ಯಸ್ ಎ ಕೆಟಲಿಸ್ಟ್, ಮೆಟಲ್ ಶುಡ್ ಬಿ ವೆರಿ ಕ್ಲೀನ್, ultra clean it should be. So for cleaning purpose also we use DCM. ಅಂದರೆ ಇದ್ರ ಮೆರಿಟ್ಸ್ ಮಾತ್ರ ಇಲ್ಲ, ಇದಕ್ಕೆ ಕೆಲವು ಡಿಮೆರಿಟ್ಸ್ ಕೂಡ ಇದ್ದಾವೆ. ಸ್ಮಾಲರ್ ಕ್ವಾಂಟಿಟಿಯಲ್ಲಿ ನಾವು DCMನ್ನು ಇನ್ಹೇಲ್ ಮಾಡಿದರೆ ಇನ್ ಕೇಸ್ ಅದು ಇಂಪೇರ್ಡ್ ವಿಷನ್ ಮತ್ತು ಹಿಯರಿಂಗನ್ನು ಉಂಟು ಮಾಡ್ತದೆ. ಅಂದರೆ ಕೇಳಲಿಕ್ಕೆ ಮತ್ತು ನೋಡಲಿಕ್ಕೆ ಪ್ರಾಬ್ಲಮ್ ಆಗೋ ಥರ ಮಾಡ್ತದೆ, ಪ್ರಾಪರಾಗಿ ಆರ್ಗನ್ಸ್ ವರ್ಕ್ ಮಾಡದೇ ಇರೋ ಥರ ಮಾಡ್ತದೆ. ಆ್ಯಂಡ್ ಇಫ್ ಇನ್ ಕೇಸ್ ವಿ ಇನ್ಹೇಲ್ಡ್ ಇಟ್ ಇನ್ ಅ ಹೈಯರ್ ಕ್ವಾಂಟಿಟಿಯಲ್ಲಿ ಇದು ಬಾಡಿಯೊಳಗೆ ಹೋಯಿತು ಅಂತಂದರೆ ಡಿಸಿನೆಸ್, ನೋಸಿಯಾ ಆ್ಯಂಡ್ ನಮ್ನೆಸ್ ಇನ್ ಫಿಂಗರ್ಸ್ ಆ್ಯಂಡ್ ಟೋಸ್ ಉಂಟು ಮಾಡ್ತದೆ. ಓಕೆ, ಡಿಸಿನೆಸ್ ಅಂದರೆ ಏನಂತಂದರೆ ತಲೆ ಸುತ್ತೋದು. ಅದೇ ನಮ್ನೆಸ್ ಅಂತಂದರೆ ಕೈಯಲ್ಲಿ ಕಾಲಲ್ಲಿ ಸೆನ್ಸೇಷನ್ ಆಗದೆ ಇರೋದು. ಎಸ್, ಸ್ಕಿನ್ನಲ್ಲಿ ಏನು ಸೆನ್ಸೇಷನ್ ಆಗ್ತದೆ, ಐದರ್ ಪೇನ್ ಇರಬಹುದು ಅಥವಾ ಟಚ್ ಇರ್ಬೋದು, ಆ ಥರ ಸೆನ್ಸೇಷನ್ ಆಗೋದಿಲ್ಲ ನಮ್ನೆಸ್ ಅಂತಂದರೆ. ನೋಸಿಯಾ ಅಂತಂದರೆ ಇದೇನು ವಾಮಿಟ್ ಬಂದೇ ಬಿಡ್ತದೆ ಅನ್ನೋಂತಹ ಸೆನ್ಸೇಷನನ್ನು ಇದು ಹೈಯರ್ ಕ್ವಾಂಟಿಟಿಯಲ್ಲಿ ಮಾಡ್ತದೆ. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಕೂಡ ಎಫೆಕ್ಟ್ ಮಾಡ್ತದೆ ಇನ್ ಹೈಯರ್ ಕ್ವಾಂಟಿಟೀಸ್. ಇನ್ ಕೇಸ್ DCM ಸ್ಕಿನ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂತು ಅಂತಂದರೆ ಏನಾಗ್ತದೆ, ಬರ್ನಿಂಗ್ ಆ್ಯಂಡ್ ರೆಡ್ನೆಸ್ ಆಫ್ ದ ಸ್ಕಿನ್ ಟೇಕ್ಸ್ ಪ್ಲೇಸ್. ಎಸ್, if it comes in direct contact with eye, then it burns the cornea. ಸೊ ದೃಷ್ಟಿಯನ್ನು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಸೊ ಇದು ಬಹಳ ಯೂಸ್ಫುಲ್ ಸಾಲ್ವೆಂಟ್, ಬಟ್ ಇದನ್ನು ಯೂಸ್ ಮಾಡಬೇಕಾದ್ರೆ ನಾವು ಬಹಳ ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟ್ ಒನ್ ಅಂತಂದರೆ ಟ್ರೈಕ್ಲೋರೋಮೀಥೇನ್ ಅಂತಂದರೆ ನಮ್ಮ ಮಿಥೇನಿನ 3 ಹೈಡ್ರೋಜನ್ ಕ್ಲೋರಿನಿಂದ ರಿಪ್ಲೇಸ್ ಆಗಿದ್ದಾವೆ. ಸೊ ಟ್ರೈಕ್ಲೋರೋಮೀಥೇನನ್ನು ಕೂಡ ನಾವು ಆ್ಯಸ್ ಎ ಇಂಡಸ್ಟ್ರಿಯಲ್ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತೇವೆ. ಆ್ಯಂಡ್ ಇನ್ ಪ್ರಿಪ್ರೇಷನ್ ಆಫ್ ಫ್ರಿಯಾನ್ಸ್ ಅಂದರೆ ಏನಂತ ನಾನು ಮುಂದೆ ಹೇಳ್ತೇನೆ. ಇನ್ ಪ್ರಿಪ್ರೇಷನ್ ಆಫ್ ಫ್ರಿಯಾನ್ಸಲ್ಲೂ ಕೂಡ ನಾವು ಟ್ರೈಕ್ಲೋರೋಮೀಥೇನನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ದಿಸ್ ಈಸ್ ಯೂಸ್ಡ್ ಆ್ಯಸ್ ಎ ಎನಸ್ಥೆಟಿಕ್. ಈ ಲೆಸನನ್ನು ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೆ ನಾನು, ಟ್ರೈಕ್ಲೋರೋಮೀಥೇನನ್ನು ನಾವು ಇನ್ ಪ್ರೀವಿಯಸ್ ಪೀರಿಯಡಲ್ಲಿ ಆ್ಯಸ್ ಎ ಎನಸ್ಥೆಟಿಕ್ ಯೂಸ್ ಮಾಡ್ತಾಯಿದ್ವಿ ಅಂತಂತ. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಡೈರೆಕ್ಟಾಗಿ ಎಫೆಕ್ಟ್ ಮಾಡೋದ್ರಿಂದ ಏನಾಗ್ತದೆ, ಬ್ರೈನ್ ಏನು ಸೆನ್ಸ್ ಮಾಡೋದಿಲ್ಲ. ಸೊ ಆಪ್ರೇಷನಲ್ಲಿ ಆ್ಯಸ್ ಎ ಎನಸ್ಥೆಟಿಕ್ ನಾವು ಇದನ್ನು ಪ್ರಿವಿಯಸ್ ಪೀರಿಯಡಲ್ಲಿ ಯೂಸ್ ಮಾಡ್ತಾಯಿದ್ವಿ. ಬಟ್ ಇನ್ನು ಹೈಯರ್ ಕಾನ್ಸಂಟ್ರೇಷನ್ ಇದು ಬಾಡಿದಲ್ಲಿ ಬಂತು ಅಂತಂದರೆ ಇದು ಲಿವರ್ ಮತ್ತು ಕಿಡ್ನಿ ಅಂತ ಸಾಫ್ಟ್ ಆರ್ಗನ್ಸ್ಗೆ ಬಹಳ ಹಾರ್ಮ್ ಮಾಡ್ತದೆ, ಡ್ಯಾಮೇಜ್ ಮಾಡ್ತದೆ. ಇನ್ನು ಸ್ಮಾಲರ್ ಕ್ವಾಂಟಿಟಿ ಇನ್ಹೇಲ್ ಆಯಿತು ಅಂತಂದರೆ ಏನಾಗ್ತದೆ, ಹೆಡೇಕ್ ಆಗಿರ್ಬೋದು, ಡಿಸಿನೆಸ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸನ್ನು ಉಂಟು ಮಾಡ್ತದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಟ್ರೈಕ್ಲೋರೋಮೀಥೇನ್ ಏನಿದೆಯಲ್ಲ
ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಫಾಸ್ಜಿನ್ ಅನ್ನುವಂಥ ಒಂದು ಕಂಪೌಂಡನ್ನು ಕೊಡ್ತದೆ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡನ್ನು ಕೂಡ ಪ್ರೊಡ್ಯೂಸ್ ಮಾಡ್ತದೆ. ಈ ಫಾಸ್ಜಿನ್ ತುಂಬ ಪಾಯ್ಸನಸ್ ಗ್ಯಾಸ್, ಇದು ಡೆತ್ತಿಗೆ ಕೂಡ ಕಾರಣ ಆಗ್ತದೆ, ಸಾಫ್ಟ್ ಆರ್ಗನ್ಸನ್ನ ಡ್ಯಾಮೇಜ್ ಮಾಡ್ತದೆ. ಸೊ ಟ್ರೈಕ್ಲೋರೋಮಿಥೇನನ್ನು ಆ್ಯಸ್ ಎ ಎನಸ್ಥೆಟಿಕ್ ಯೂಸ್ ಮಾಡೋದ್ರಿಂದ ಫಾಸ್ಜಿನು ಕೂಡ ಪ್ರೊಡ್ಯೂಸ್ ಆಗೋ ಚಾನ್ಸ್ ಇರೋದ್ರಿಂದ ನವಡೇಸ್ ಇದನ್ನು ನಾವು ಆ್ಯಸ್ ಎನಸ್ಥೆಟಿಕ್ ಯೂಸ್ ಮಾಡ್ತಾಯಿಲ್ಲ. ಸೇಫರ್ ಆಲ್ಟರ್ನೇಟ್ಸನ್ನು ಇದ್ರ ಬದಲಿಗೆ ನಾವೀಗ ಯೂಸ್ ಮಾಡ್ತಾಯಿದ್ದೇವೆ. ಇದನ್ನು ನಾವು ಫ್ಯಾಟ್ಸ್ ಮತ್ತು ಅಲ್ಕಲೈಡ್ಸ್ಗೆ ಆ್ಯಸ್ ಎ ಸಾಲ್ವೆಂಟ್ ಯೂಸ್ ಮಾಡ್ತೇವೆ. ಆ್ಯಂಡ್ ಅಯೋಡಿನಿನ ಸಾಲ್ವೆಂಟನ್ನು ಪ್ರಿಪೇರ್ ಮಾಡಲಿಕ್ಕೂ ಕೂಡ ಆ್ಯಸ್ ಎ ಸಾಲ್ವೆಂಟ್ ನಾವು ಟ್ರೈಕ್ಲೋರೋಮಿಥೇನನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಬಂತು ಅಂತಂದರೆ ಟ್ರೈಅಯೋಡೋಮೀಥೇನ್. ಓಕೆ, ಇದರಲ್ಲಿ 3 ಅಯೋಡಿನ್ ಅಯನ್ಸ್ ಇದ್ದಾವೆ. ಟ್ರೈಅಯೋಡೋಮೀಥೇನನ್ನು ನಾವು ಆ್ಯಸ್ ಎ ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತೇವೆ. ಟ್ರೈಅಯೋಡೋಮೀಥೇನ್ ಡೈರೆಕ್ಟಾಗಿ ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡೋದಿಲ್ಲ. ಇದು ಏನು ಮಾಡ್ತದೆ, ಅಯೋಡಿನನ್ನು ಲಿಬ್ರೇಟ್ ಮಾಡ್ತದೆ. ಅಯೋಡಿನನ್ನು ಲಿಬ್ರೇಟ್ ಮಾಡೋದ್ರಿಂದ ಏನು ಅಯೋಡಿನ್ ಲಿಬ್ರೇಟ್ ಆಗ್ತದಲ್ಲ ಅದು ಆ್ಯಸ್ ಎ ಆ್ಯಂಟಿಸೆಪ್ಟಿಕ್ ವರ್ಕ್ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಟೆಟ್ರಾಕ್ಲೋರೋಮೀಥೇನ್. ಅಂದರೆ ಆಲ್ ಹೈಡ್ರೋಜನ್ಸ್ ಆರ್ ರಿಪ್ಲೇಸ್ಡ್ ಬೈ ದ ಕ್ಲೋರಿನ್ ಅಲ್ಲ. ಸೊ ಟೆಟ್ರಾಕ್ಲೋರೋಮಿಥೇನನ್ನು ನಾವು ಫಾರ್ ದ ಪ್ರಿಪ್ರೇಷನ್ ಆಫ್ ಫ್ರಿಯಾನ್ಸ್ ಯೂಸ್ ಮಾಡ್ತೇವೆ. ಫ್ರಿಯಾನ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಆ್ಯಂಡ್ ದಿಸ್ ಆಲ್ಸೋ ಯೂಸ್ಡ್ ಆ್ಯಸ್ ಎ ಪ್ರೊಪೆಲೆಂಟ್ ಫಾರ್ ಏರೋಸೋಲ್ಸ್. ಇದ್ರ ಬಗ್ಗೆ ನಾನು DCM ಬಗ್ಗೆ ಹೇಳಬೇಕಾದ್ರೆ ಹೆಂಗೆ ವರ್ಕ್ ಮಾಡ್ತದಂತ ಹೇಳಿದ್ದೀನಿ. ಆ್ಯಂಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ರೆಫ್ರಿಜರೆಂಟ್ಸನ್ನು ಪ್ರಿಪೇರ್ ಮಾಡಲಿಕ್ಕೂ ನಾವು ಟೆಟ್ರಾಕ್ಲೋರೋಮಿಥೇನನ್ನು ಯೂಸ್ ಮಾಡ್ತೇವೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ್ಯಸ್ ಎ ಡಿಗ್ರೀಸಿಂಗ್ ಏಜೆಂಟ್, ಆಯಿಲಿನೆಸ್ ಮತ್ತು ಗ್ರೀಸಿನೆಸ್ಸನ್ನು ರಿಡ್ಯೂಸ್ ಮಾಡಲಿಕ್ಕೆ ಡಿಗ್ರೀಸಿಂಗ್ ಏಜೆಂಟ್ ಆಗಿ ಕೂಡ ನಾವು ಟೆಟ್ರಾಕ್ಲೋರೋಮಿಥೇನನ್ನು ಯೂಸ್ ಮಾಡ್ತೇವೆ. ಮತ್ತು ಟೆಟ್ರಾಕ್ಲೋರೋಮಿಥೇನನ್ನು ನಾವು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲೂ ಕೂಡ ಆ್ಯಸ್ ಎ ಸಾಲ್ವೆಂಟ್ ಯೂಸ್ ಮಾಡ್ತೇವೆ. ಆ್ಯಂಡ್ ಇದ್ರದ್ದು ಕೂಡ ಕೆಲವು ಡಿಮೆರಿಟ್ಸ್ ಇದ್ದಾವೆ. ಅದೇ ಯಾವುದಂತಂದರೆ ಇನ್ ಸ್ಮಾಲರ್ ಕ್ವಾಂಟಿಟೀಸ್ ಆ್ಯಸ್ ಅದರ್ ಅಯೋಡೈಸ್ಡ್ ಕಂಪೌಂಡ್ ಥರನೇ ಡಿಸೀನೆಸ್, ವಾಮಿಟಿಂಗ್, ನೋಸಿಯನ್ನು ಮತ್ತು ಹೆಡೇಕನ್ನು ಕಾಸ್ ಮಾಡ್ತವೆ. ಇನ್ ಹೈಯರ್ ಕಾನ್ಸಂಟ್ರೇಷನ್ ಏನು ಮಾಡ್ತದೆ, ಟೆಟ್ರಾಕ್ಲೋರೋಮಿಥೇನ್ ಪರ್ಮನೆಂಟ್ ಡ್ಯಾಮೇಜ್ ಆಫ್ ನರ್ವ್ ಸೆಲ್ಸನ್ನು ಪರ್ಮನೆಂಟ್ ಡ್ಯಾಮೇಜ್ ಮಾಡ್ತವೆ. ಇನ್ಕ್ಯೂರೇಬಲ್ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ತವೆ. ಏನು ಟೆಟ್ರಾಕ್ಲೋರೋಮಿಥೇನಿಂದ ಹಾರ್ಮ್ ಆಗಿರ್ತದಲ್ಲ ನರ್ವ್ ಸೆಲ್ಸ್, ಅವಕ್ಕೆ ಯಾವುದೇ ಟ್ರೀಟ್ಮೆಂಟಿಂದನೂ ನಾವು ಕ್ಯೂರ್ ಮಾಡಲಿಕ್ಕಾಗೋದಿಲ್ಲ. ಆ ಥರ ಪರ್ಮನೆಂಟ್ ಡ್ಯಾಮೇಜನ್ನು ಇದು ಬಾಡಿನಲ್ಲಿ ಕ್ರಿಯೇಟ್ ಮಾಡ್ತದೆ. ಆ್ಯಂಡ್ ಇನ್ ಹೈಯರ್ ಕಾನ್ಸಂಟ್ರೇಷನ್ ಬಾಡಿಯ ಇಂಟರ್ನಲ್ ಆರ್ಗನ್ಸಿಗೆ, ಜಸ್ಟ್ ಲೈಕ್ ಅವರ್ ಹಾರ್ಟ್, ಕಿಡ್ನಿ, ಲಿವರ್ ಅಂತ ಇಂಟರ್ನಲ್ ಸಾಫ್ಟ್ ಆರ್ಗನ್ಸಿಗೆ ಡ್ಯಾಮೇಜ್ ಮಾಡ್ತದೆ. ಆ್ಯಂಡ್ ಇನ್ ಹೈಯರ್ ಕಾನ್ಸಂಟ್ರೇಷನ್ ಕೋಮಾ ಆ್ಯಂಡ್ ಇವನ್ ಡೆತ್ ಕೂಡ ಕಾಸ್ ಮಾಡ್ತದೆ. ನಾವು ನೋಡ್ತಾ ಇದ್ದೇವೆ ಆ್ಯಸ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಜಾಸ್ತಿ ಆಗ್ತಾವಲ್ಲ, ಅದು ಸಾಲ್ವೆಂಟ್ ಯೂಸ್ಫುಲ್ಲೂ ಇರ್ತದೆ. ಅಟ್ ದ ಸೇಮ್ ಟೈಮ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಹೆಂಗೆ ಹೆಚ್ಚಾಗ್ತಾ ಹೋಗ್ತವೆ, ಅದು ಮೋರ್ ಹಾರ್ಮ್ಫುಲ್ ಆಗ್ತಾನೂ ಹೋಗ್ತಾ ಇದೆ ಅಂತ ನಾವಿಲ್ಲಿ ನೋಟಿಸ್ ಮಾಡ್ತಾಯಿದ್ದು. ನೆಕ್ಸ್ಟ್ ಒನ್ ಬಂತು ಅಂತಂದರೆ ಫ್ರಿಯಾನ್ಸ್ ಆರ್ ನಥಿಂಗ್ ಅದರ್ ದೆನ್ ಕಾರ್ಬನ್. ಅಂದರೆ ಕಾರ್ಬನ್ ಕಾಂಪೌಂಡ್, ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನ್ಸ್ ಕ್ಲೋರಿನ್ಸ್ ಆ್ಯಸ್ ವೆಲ್ ಆ್ಯಸ್ ಫ್ಲೋರಿನ್ಸ್ ಇನ್ ಇಟ್. ಆ್ಯಂಡ್ ಫ್ರಿಯಾನ್ಸನ್ನು ನಾವು ಆ್ಯಸ್ ಎ ಕೂಲಿಂಗ್ ಏಜೆಂಟ್ ಆಗಿ ರೆಫ್ರಿಜರೇಟರ್ಸಲ್ಲಿ ಮತ್ತು ACಸಲ್ಲಿ ಯೂಸ್ ಮಾಡ್ತೇವೆ. ಆ್ಯಂಡ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ನಾವು ನಮ್ಮ ಪರ್ಫ್ಯೂಮ್ ಬಾಟಲ್ಸನ್ನು ಕೂಡ ನಾವು ಫ್ರಿಯಾನ್ಸನ್ನು ಯೂಸ್ ಮಾಡ್ತಾಯಿದ್ವಿ. ಇದ್ರದ್ದು ಪ್ರಾಬ್ಲಮ್ ಏನು ಅಂತಂದರೆ, ಫ್ರಿಯಾನ್ಸ್ ಹೆಂಗೆ ಅಟ್ಮಾಸ್ಫಿಯರಿಗೆ ಹೋಯ್ತಲ್ಲ, ಅಲ್ಲಿ ಆ್ಯಕ್ಟಿವ್ ಕ್ಲೋರೈಡ್ ರೆಡಿಕಲ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ್ಯಂಡ್ ಒನ್ ಕ್ಲೋರೈಡ್ ರೆಡಿಕಲ್ ಏನಿದೆ ಅಲ್ಲ, ಇದು ಲ್ಯಾಕ್ಸ್ ಆಫ್ ಓಝೋನನ್ನು ಡಿಸ್ಟ್ರಾಯ್ ಮಾಡ್ತದೆ. ಓಝೋನ್ ಏನಿದೆ ಅಲ್ಲ, ಅದನ್ನು ನಮ್ಮ ಕ್ಲೋರಿನ್ ರೆಡಿಕಲ್ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತದೆ. ಇನ್ನು ಕೆಲವೊಂದು ಕಂಟ್ರೀಸಲ್ಲಿ ಓಝೋನ್ ಹೋಲ್ ಇದೆ, ಅಮೆರಿಕಾದಂಥ ಕಂಟ್ರೀಸಲ್ಲಿ ಓಝೋನ್ ಹೋಲ್ ಇದೆ ಅಂತಾರಲ್ಲ, ಬಿಕಾಸ್ ಆಫ್ ದಿಸ್ ಫ್ರಿಯಾನ್ಸ್. CFCs ಏನು ಮಾಡ್ತವೆ, ಕ್ಲೋರಿನ್ ರೆಡಿಕಲನ್ನು ರಿಲೀಸ್ ಮಾಡ್ತವೆ. ಆ್ಯಂಡ್ ಒನ್ ಕ್ಲೋರಿನ್ ರೆಡಿಕಲ್ ಏನಿದೆ, ಲ್ಯಾಕ್ಸ್ ಆಫ್ ಓಝೋನ್ ಮಾಲಿಕ್ಯೂಲನ್ನು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಓಝೋನಲ್ಲಿ ಕಡಿಮೆ ಆಯಿತು. ಸೊ ಓಝೋನ್ ಹೋಲನ್ನು ಉಂಟು ಮಾಡ್ತೀವಿ. ಓಝೋನ್ ಅನ್ನೋದು ಅಸ್ಮಾನಿ ಛತ್ರಿ, ಇದು ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಬಟ್ ಎಲ್ಲಿ ಓಝೋನ್ ಹೋಲ್ ಆಯಿತು ಅಂತಂದರೆ UV ರೇಸ್ ಈಸಿಲಿ ನಮ್ಮ ಅಟ್ಮಾಸ್ಫಿಯರಿಗೆ ಬರ್ತದೆ. ಆ್ಯಂಡ್ ಇದು ಸ್ಕಿನ್ ಮತ್ತು ಐ ಪ್ರಾಬ್ಲಮನ್ನು ಕಾಸ್ ಮಾಡ್ತದೆ. ಸ್ಕಿನ್ ಕ್ಯಾನ್ಸರಿಗೆ ಕೂಡ ಇದು ಕಾರಣ ಆಗ್ತದೆ. ಸೊ ನವಡೇಸ್ ಸೇಫರ್ ಅಲ್ಟರ್ನೇಟ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಮತ್ತು
ಹೊಸ ಹೊಸ ಸೇಫರ್ ಅಲ್ಟರ್ನೇಟ್ಸನ್ನು ಇನ್ವೆಂಟ್ ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಇದು ನಮಗೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇಲ್ಲ. ಅದು ಲಾಸ್ಟ್ ಕಾಂಪೌಂಡ್ ಆಫ್ ದಿಸ್ ಟಾಪಿಕ್ ಅಂತಂದರೆ ಡಿ ಡಿ ಟಿ ಒಂದು ಮೋಸ್ಟ್ ಫೇಮಸ್ ಇನ್ಸೆಕ್ಟಿಸೈಡ್ ಆಗಿ ಪ್ರಿವಿಯಸ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ತನಕ ಅಂತಂದರೆ ಮಾಸ್ಕಿಟೋಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಿದ್ರು. ಆ್ಯಂಡ್ ಇನ್ ಆ್ಯಂಡ್ ಇನ್ ಫಾರ್ಮಿಂಗಲ್ಲೂ ಕೂಡ ಆ್ಯಸ್ ಎ ಇನ್ಸೆಕ್ಟಿಸೈಡ್ ಡಿ ಡಿ ಟಿಯನ್ನು ಯೂಸ್ ಮಾಡ್ತಾಯಿದ್ರು. DDT show better effect on insects. It can kill the insects. So yield ಜಾಸ್ತಿ ಮಾಡ್ತದೆ obviously. But in longer term, if we use DDT in forms, fertilization of the soil decreases. And DDT ಏನಂತಂದರೆ this is most stable compound. ಸೊ ಇದೇನಾಯಿತು, ಸ್ಟೇಬಲ್ ಇರೋದ್ರಿಂದ ಇದು ಬ್ರೇಕ್ ಆಗೋದಿಲ್ಲ ಕಾಂಪೌಂಡ್. ಇದು ಥರನೇ ನೇಚರಲ್ಲಿ ಉಳ್ಕೊಂಡ್ಬಿಡ್ತದೆ. ಆ್ಯಂಡ್ ಇನ್ ಕೇಸ್ ಬೈ ಸಮ್ ಅದರ್ ಮೀನ್, ಇವಾಗ ವಾಟರಲ್ಲಿ ಹೋಯ್ತು ಡಿ ಡಿ ಟಿ ಫಾರ್ಮಿಂದ ರೇನಿ ಸೀಸನಲ್ಲಿ ಅಂತಂದರೆ ದಿಸ್ ಈಸ್ ಟಾಕ್ಸಿಕ್ ಟು ಫಿಶಸ್. ಆ್ಯಂಡ್ ಫಿಶ್ ಬಾಡಿದಲ್ಲಿ ಏನು ಡಿ ಡಿ ಟಿ ಹೋಗಿರ್ತದಲ್ಲ, ಆ ಫಿಶನ್ನು ಹ್ಯೂಮನ್ ಬೀಯಿಂಗ್ ತಿಂದರು, ಅಥವಾ ಇನ್ ಫೀಲ್ಡಲ್ಲಿ ಗ್ರೋ ಆಗಿರೋ ಸೀರಲ್ಸನ್ನು ಹ್ಯೂಮನ್ ಬೀಯಿಂಗ್ಸ್ ತಿಂದರು ಅಂತಂದರೆ ಹ್ಯೂಮನ್ ಬಾಡಿದಲ್ಲೂ ಕೂಡ ಡಿ ಡಿ ಟಿ ಹೆಂಗಿರ್ತದೋ ಅದೇ ಫಾರ್ಮಲ್ಲಿ ಒಳಗೆ ಹೋಗ್ತದೆ. ಆ್ಯಂಡ್ ಇದು ಡೈಜೆಸ್ಟ್ ಆಗಿ ಎಕ್ಸ್ಕ್ರೀಟ್ ಆಗೋದೇ ಇಲ್ಲ, ಇದು ಬಾಡಿನಲ್ಲಿ ಇದ್ದ ಥರನೇ ಸ್ಟೋರ್ ಆಗ್ತಾ ಬರ್ತದೆ ಬಾಡಿದಲ್ಲಿ. ಸೊ ಇದು ಹಾರ್ಮ್ಫುಲ್, ಯಾಕಂದರೆ ದಿಸ್ ಈಸ್ ನಾಟ್ ಗುಡ್ ಫಾರ್ ಹ್ಯೂಮನ್ ಹೆಲ್ತ್, ಬಟ್ ಇದು ಎಕ್ಸ್ಕ್ರೀಟ್ ಆಗೋದಿಲ್ಲ. ಆ್ಯಂಡ್ ಇದು ಫ್ಯಾಟ್ ಸಾಲ್ಯುಬಲ್ ಕಾಂಪೌಂಡ್ ಆಗಿರೋದ್ರಿಂದ ಬಾಡಿನಲ್ಲಿ ಈಸಿಲಿ ಮೆಟಬಲೈಸ್ ಆಗಿ ಸ್ಟೋರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಮೆಟಬಲೈಸ್ ಆಗಿ ಬಾಡಿನಲ್ಲಿ ಇದು ಫ್ಯಾಟ್ ಸಾಲ್ಯುಬಲ್ ಕಾಂಪೌಂಡ್ ಆಗಿರೋದ್ರಿಂದ ಬಾಡಿನಲ್ಲಿ ಈಸಿಲಿ ಮೆಟಬಲೈಸ್ ಆಗಿ ಸ್ಟೋರ್ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಆ್ಯಂಡ್ ಅಕ್ವಾಟಿಕ್ ಎನಿಮಲ್ಗಂತೂ ಆ್ಯಸ್ ಎ ಪಾಯ್ಸನ್ ಇದು ವರ್ಕ್ ಮಾಡ್ತದೆ. ಅವ್ರದ್ದು ಹೆಲ್ತಿಗೆ ಇದು ಬಹಳ ಹಾರ್ಮ್ಫುಲ್ ಎಫೆಕ್ಟನ್ನು ಮಾಡ್ತದೆ. ಗ್ರೇಡ್ ಆಗೋದಿಲ್ಲ. ಆಗಿದ್ದರಿಂದ ಬಾಡಿದಲ್ಲಿ ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾನೆ ಹೋಗ್ತದೆ, ಬಿಲ್ಡ್ ಆಗ್ತಾನೆ ಹೋಗ್ತದೆ. ಸೊ ಇನ್ ದ ಇಯರ್ 1973 ಐ ಥಿಂಕ್, ಈ ಇಯರಿಂದ ಡಿ ಡಿ ಟಿಯನ್ನು ಆ್ಯಸ್ ಎ ಇನ್ಸೆಕ್ಟಿಸೈಡ್ ಆಗಿ ಯೂಸ್ ಮಾಡೋದು ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಇವತ್ತಿಗೆ ನಾವು ನಮ್ಮ ಒಂದು ಲೆಸನನ್ನು ಸಕ್ಸಸ್ಫುಲಿ ಮುಗಿಸಿದ್ದೇವೆ. ಇದನ್ನು ಬಹಳ ಮಕ್ಕಳಿಗೆ ರೀಚ್ ಆಗೋ ಥರ ಮಾಡಿ ನನ್ನ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.